ಹಿಂದೂ ಹುಲಿ ಯತ್ನಾಳ್ ಅಪ್ಪನ ಬಗ್ಗೆ ಪ್ರದೀಪ್ ಈಶ್ವರ್ ವಿವಾದ ಉಂಟಾಗಿರುವಂಥದ್ದು. ಗಾಂಧೀಜಿಯನ್ನ ರಾಷ್ಟ್ರಪಿತ ಅಂತ ಯತ್ನಾಳ್ ಒಪ್ಕೊಳ್ತಾ ಇಲ್ಲ, ಕನಿಷ್ಠ ಅವರ ಅಪ್ಪನನ್ನ ಅಪ್ಪ ಅಂತ ಒಪ್ಕೋತೀರಾ ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾರೆ. ಹಿಂದೂ ಹುಲಿ ಯತ್ನಾಳ್ ಅಪ್ಪನ ಬಗ್ಗೆ ಪ್ರದೀಪ್ ಈಶ್ವರ್ ವಿವಾದಾತ್ಮಕ ಹೇಳಿಕೆ. ಯತ್ನಾಳಪ್ಪನ ಬಗ್ಗೆ ಪ್ರದೀಪ್ ಈಶ್ವರ್ ಮಾತನಾಡಿರುವಂಥದ್ದು. ಗಾಂಧೀಜಿಯನ್ನ ರಾಷ್ಟ್ರಪಿತ ಅಂತ ಯತ್ನಾಳ್ ಒಪ್ಕೊಳ್ತಾ ಇಲ್ಲ, ಕನಿಷ್ಠ ಅವರ ಅಪ್ಪನನ್ನ ಅಪ್ಪ ಅಂತ ಒಪ್ಕೊಳ್ತೀರಾ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ಇದೀಗ ಚರ್ಚೆಗೆ ಗ್ರಾಸವಾಗಿದ್ದಾರೆ ಪ್ರದೀಪ್ ಈಶ್ವರ್. ಹೇಳೋದೆಲ್ಲ ಹೇಳಿ ಇದು ನನ್ನ ಮಾತಲ್ಲ ಅಂತ ಜಾರ್ಕೊಂಡಿದ್ದಾರೆ. ಯತ್ನಾಳ್ ಅವರೇ ಇನ್ನು ಮುಂದೆ ಆದ್ರೂ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು, ಈಗಾಗಲೇ FIR ಆಗಿದೆ, ಸುಮ್ನಿರಿ, ಯತ್ನಾಳ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಹುಲಿ ಯತ್ನಾಳ್ಗೆ ಪ್ರದೀಪ್ ಈಶ್ವರ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಅಂತ ಒಪ್ಕೊಳ್ತಾ ಇಲ್ವಲ್ಲ, ಅಟ್ಲೀಸ್ಟ್ ಅವ್ರ ಅಪ್ಪನನ್ನಾದ್ರೂ ಅಪ್ಪ ಅಂತ ಒಪ್ಕೋತೀರಾ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾವ್ರೆ. ಇದು ನಾನು ಹೇಳಿದ ಮಾತಲ್ಲ ಅಂತ ಕೂಡ ಜಾರ್ಕೊಂಡಿದ್ದಾರೆ. ಕೊನೆಗೆ ಮಾತನಾಡೋವರೆಗೂ ಮಾತನಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಮಾತನ್ನ ತಿರ್ಚುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಿಂದೂ ಹುಲಿ ಯತ್ನಾಳ್ಗೆ ಪ್ರದೀಪ್ ಈಶ್ವರ್ ಕೊಟ್ಟಿರುವಂತಹ ವಾರ್ನಿಂಗ್, ಈಗಾಗಲೇ FIR ಆಗಿದೆ, ಸುಮ್ನಿದ್ ಬಿಡಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವತ್ತೂ ಪಾಪ ವಾಜಪೇಯಿ ಅವ್ರ ಕಾಲದಲ್ಲಿ ಯತ್ನಾಳ್ ಅವರೇ ಬಾಯಿ ಮುಚ್ಕೊಂಡಿರ್ಬೇಕು. ಬೆಳಗ್ಗೆ ನಿಮ್ಮ ಮೇಲೆ FIR ಆಗಿದೆ ಅಲ್ರಿ, ನಿಮ್ಗೇನ್ ಬಾಯಿಗೆ ಲಗಾಮ್ ಇಲ್ದೆ ಮಾತಾಡ್ತೀರಾ? ಅವೆಲ್ಲ ಹೋಯ್ತ್ರಿ, ಸುಮ್ನೆ ಪಾಪ ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಾ, ಅಲ್ಲಿ ಜನ ಸೇರಿರ್ತಾರೆ, ಹೋಗ್ಬಿಟ್ಟು 4 ಭಾಷಣ ನಾನ್ ಮಾತಾಡಿದ್ರೆ ನಿಮಗಿಂತ ಜಾಸ್ತಿ ಚಪ್ಪಾಳೆ ಶಿಲೆ ಬರುತ್ತೆ ನನಗೆ. ಸುಮ್ನೆ ಯುವಕರನ್ನ ಉದ್ವೇಗ ಮಾಡಿ ಅವ್ರ ಮೇಲೆ ಅವ್ರಿಗೆ ತೊಂದರೆ ಆಗಂಗ್ ಮಾಡಬೇಡಿ. ಏನೋ ಮಾತಾಡಿದ್ರೆ JCB 28ಕ್ಕೆ ಅದೇನೇನೋ ಆಗೋಗ್ತಿರಂತೆ. ಯಾವತ್ತೋ ಪಾಪ ವಾಜಪೇಯಿ ಅವ್ರ ಕಾಲದಲ್ಲಿ ಅದ್ ಹೆಂಗೋ ಅಪ್ಪಿ ತಪ್ಪಿ ಒಂದ್ಸಲ ಮಿನಿಸ್ಟರ್ ಆದ್ರಿ, ನಂತರ ಏನಾಯ್ತು ನಿಮ್ ಕೈಯಲ್ಲಿ? ನಿಮಗೆ ಬಾಯಿ ಚಪಲಾನೆ ನಿಮ್ಮನ್ನ ಈ ತರ ಮಾಡಿರೋದು ಯತ್ನಾಳ್ ಸಾಹೇಬ್ರೆ. ನೀವು ಹಿರಿಯರು, ನಾನು ಕೇಳ್ತಾ ಇರೋದು ಇಷ್ಟೇ, ನೀವು ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಳಕ್ ರೆಡಿ ಇಲ್ಲ, ನಿಮ್ ಫಾದರ್ನಾದ್ರೂ ಫಾದರ್ ಅಂತ ಒಪ್ಕೊಂತೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಿದ್ದಾರೆ. ನಾನು ಹೇಳ್ದೆ ಹಂಗೆಲ್ಲ ಮಾತಾಡಬಾರ್ದ್ರಿ, ಅವ್ರು ಹಿರಿಯರಿದ್ದಾರೆ, ಅವ್ರಿಗೇನೋ ಬುದ್ಧಿ ಇಲ್ಲ, ಚಿಕ್ಕ ಮಕ್ಕಳ ತರ ಆಡ್ತಾರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನಾಗಿದೆ ಅಂತ ಕೇಳಿದೆ. ಮತ್ತೆ ಇದು ನಾನು ಆರೋಪ ಮಾಡ್ತಿರೋದು, ಯತ್ನಾಳ್ ಅವರೇ ಬಾಯಿ ಮುಚ್ಕೊಂಡಿರ್ಬೇಕು. ಬೆಳಗ್ಗೆ ನಿಮ್ಮ ಮೇಲೆ FIR ಆಗಿದೆ ಅಲ್ರಿ, ನಿಮ್ಗೇನ್ ಬಾಯಿಗೆ ಲಗಾಮ್ ಇಲ್ದೆ ಮಾತಾಡ್ತೀರಾ? ಅವೆಲ್ಲ ಹೋಯ್ತ್ರಿ, ಸುಮ್ನೆ ಪಾಪ ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಾ, ಅಲ್ಲಿ ಜನ ಸೇರಿರ್ತಾರೆ, ಹೋಗ್ಬಿಟ್ಟು 4 ಭಾಷಣ ನಾನ್ ಮಾತಾಡಿದ್ರೆ ನಿಮಗಿಂತ ಜಾಸ್ತಿ ಚಪ್ಪಾಳೆ ಶಿಲೆ ಬರುತ್ತೆ ನನಗೆ. ಸುಮ್ನೆ ಯುವಕರನ್ನ ಉದ್ವೇಗ ಮಾಡಿ ಅವ್ರ ಮೇಲೆ ಅವ್ರಿಗೆ ತೊಂದರೆ ಆಗಂಗ್ ಮಾಡಬೇಡಿ. ಏನೋ ಮಾತಾಡಿದ್ರೆ JCB 28ಕ್ಕೆ ಅದೇನೇನೋ ಆಗೋಗ್ತಿರಂತೆ. ಯಾವತ್ತೋ ಪಾಪ ವಾಜಪೇಯಿ ಅವ್ರ ಕಾಲದಲ್ಲಿ ಅದ್ ಹೆಂಗೋ ಅಪ್ಪಿ ತಪ್ಪಿ ಒಂದ್ಸಲ ಮಿನಿಸ್ಟರ್ ಆದ್ರಿ, ನಂತರ ಏನಾಯ್ತು ನಿಮ್ ಕೈಯಲ್ಲಿ? ನಿಮಗೆ ಬಾಯಿ ಚಪಲಾನೆ ನಿಮ್ಮನ್ನ ಈ ತರ ಮಾಡಿರೋದು ಯತ್ನಾಳ್ ಸಾಹೇಬ್ರೆ. ನೀವು ಹಿರಿಯರು, ನಾನು ಕೇಳ್ತಾ ಇರೋದು ಇಷ್ಟೇ, ನೀವು ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಒಪ್ಕೊಳಕ್ ರೆಡಿ ಇಲ್ಲ, ನಿಮ್ ನೋಡಿ ಮಾತನಾಡ್ಬಿಟ್ಟಿದ್ದಾರೆ. ಯತ್ನಾಳು ಕೂಡ ನೇರವಾಗಿ ಚಾಟಿಯನ್ನ ಬೀಸೋದು ಹೊಸದೇನಲ್ಲ. ಅವರು ಆ ಮಾತುಗಳಿಂದನೇ ಎಷ್ಟೆಲ್ಲ ತೊಂದರೆಗಳಾಯ್ತು, ಬೆಳವಣಿಗೆಗಳಾಯ್ತು ಅನ್ನುವಂಥದ್ದು ಗೊತ್ತಿರೋ ವಿಚಾರನೆ. ಇದೀಗ ಅವರ ಮಾತಿಗೆ ರಿಯಾಕ್ಟ್ ಮಾಡುವಂತಹ ಭರದಲ್ಲಿ ಪ್ರದೀಪ್ ಈಶ್ವರ್ ಸರಿ ಓಕೆ, ಹಿಂದೂ ಹುಲಿಯವರು ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಹೇಳ್ಬಿಟ್ಟು ಯತ್ನಾಳ್ ಒಪ್ಕೋತಾ ಇಲ್ಲ ಅಲ್ವಾ, ಹಾಗಿದ್ರೆ ಅವ್ರ ಅಪ್ಪನಾದ್ರೂ ಅಪ್ಪ ಅಂತ ಒಪ್ಕೊಳ್ತಾರಾ ಅಂತ ಹೇಳ್ಬಿಟ್ಟು ಮಾತಿನ ಭರದಲ್ಲಿ ಹೇಳಿದ್ರೋ ಇಂಟೆನ್ಷನಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಬಟ್ ಹೇಳಿದ್ದಾರೆ. ಹೇಳಾದ್ಮೇಲೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಅಂತ ತಿರ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ FIR ಆಗಿದೆ, ಸುಮ್ನಿದ್ ಬಿಡಿ, ಈ ರೀತಿ ಪದೇ ಮಾತನಾಡಿ ಸಿಕ್ಕಾಕೊಳ್ಬೇಡಿ, ಕೇಸ್ ದಾಖಲಾಗುತ್ತೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ.